ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ದಾರಿ ಹೆಂಗೆ ಇದ್ರೊಳಗಿಂದನೇ ಹೋಗ್ಬೇಕನು? ಬನ್ನಿ ಸ್ನೇಹಿತರೆ, ಇಲ್ಲಿ ನಮ್ಮ ಇಂಗ್ಲೇಶ್ವರ ಗ್ರಾಮದಲ್ಲಿ ಅಕ್ಕ ನಾಗಮ್ಮನವರ ಇದು ಏನದು ಗುಡಿ, ಅಕ್ಕ ನಾಗಮ್ಮನವರ ಗುಹೆ ಹೋಗುವ ಜಾಗ ಇದು. ಅಕ್ಕ ನಾಗಮ್ಮನ ಗುಹೆಗೆ ಹತ್ತಾ ಇದ್ದೀವಿ ಈಗ ಯಾಕೆ ವಿಶೇಷವಾಗಿ ಈವ್ನಿಂಗ್ ಟೈಮಲ್ಲಿ ಅಂದರೆ ಸಾಯಂಕಾಲ ಸಮಯದಲ್ಲಿ ತಂಪಾದ ವಾತಾವರಣ ಇರುತ್ತೆ, ಜೊತೆಗೆ ಸೂರ್ಯಾಸ್ತದ ಸಮಯದಲ್ಲಿ ದೃಶ್ಯ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಅಕ್ಕ ನಾಗಮ್ಮನ ಬೆಟ್ಟಕ್ಕೆ ಹತ್ತೋ ಜಾಗದಿಂದ ಕೆರೆ ದೃಶ್ಯ ಅಂದರೆ ನಯನ ಮನೋಹರ, ಅಂದರೆ ಕಣ್ಣಿಗೆ ಮನೋಹರವಾಗಿ ಕಾಣುತ್ತೆ. ಇದು ಈವ್ನಿಂಗ್ ಟೈಮಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ. ಅಷ್ಟಲ್ಲದೆ ಇಂಗ್ಲೇಶ್ವರ ಬೆಟ್ಟದಲ್ಲಿ ಇದು ಏನದು ಪವನ ವಿದ್ಯುತ್ ಅಂಥೇಳಿ ಗಾಳಿ ಫ್ಯಾನ್ಗಳು ಹಾಕಿದ್ದಾರೆ, ಆ ದೃಶ್ಯನೂ ಚೆನ್ನಾಗಿ ಕಾಣುತ್ತೆ. ಆನಂತರ ಇತ್ತೀಚೆಗೆ ಇಂಗ್ಲೇಶ್ವರ ಜಾತ್ರಾ ಮಹೋತ್ಸವ, ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕೆಲವೊಂದು ರಾಜಕಾರಣಿಗಳು ಇಲ್ಲಿ ಅದನ್ನು ಬಾಗಿನ ಸಮರ್ಪಿಸಿದ್ದು ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡಿ, ನಯನ ಮನೋಹರವಾಗಿದೆ ದೃಶ್ಯ, ಕೆರೆ ದೃಶ್ಯ. ಇದು ಯಾವ ಕೆರೆ? ಇದು ಇಂಗ್ಲೇಶ್ವರದ ಕೆರೆ, ಅಕ್ಕ ನಾಗಮ್ಮನ ಬೆಟ್ಟದ ಕೆಳಗಡೆ ಇರುವ ಕೆರೆ. ನೋಡಿ, ಸೂರ್ಯಾಸ್ತದ ಸಮಯದಲ್ಲಿ ಚೆನ್ನಾಗಿ ಕಾಣ್ತದೆ. ಮನೋಜ್ 1 ಸೆಕೆಂಡ್ ಇಲ್ಲಿ ತೊಗೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಡೋಣ. ಇದು ಅಕ್ಕ ನಾಗಮ್ಮನ ಬೆಟ್ಟದ ಕೆಳಗಡೆ ಇರುವ ಕೆರೆ. ಇವಾಗ ಮತ್ತೆ ನಾವು ಸರಳವಾದ ದಾರಿ ಮುಖಾಂತರ ಅಕ್ಕ ನಾಗಮ್ಮನ ಗುಹೆ ಕಡೆಗೆ ಹೋಗ್ತಾ ಇದ್ದೀವಿ. ಬರೀ ಇಲ್ಲಿ ಬೆಟ್ಟಕ್ಕೆ ಹತ್ತೋದು ಹೆಂಗೆ ದಾರಿ ಹಿಂಗೇನಾ? ಮತ್ತು ಬೇರೆ ರೂಟ್ ಇಲ್ಲಲ್ರಿ? ದೂರ ಆಗುತ್ತೆ, ಇದೇ ಹತ್ಬೋದಲ್ರಿ? ಹಾಂ ಅದು ಎಕ್ಸ್ಪ್ಲೇನ್ ಮಾಡೋರು ಅಂತ ನಾವು ಸ್ವಲ್ಪ TV ಚಾನಲ್, ಯೂಟ್ಯೂಬ್ ಚಾನಲ್ಲು ಇಲ್ಲ ಇದು ಗೊತ್ತಿರೋದೇ ಹೇಳೋರಂತೆ. ನಿಮ್ಮ ಮುಂದಾಗು. ಹಾಂ ನೋಡಿ ಸ್ನೇಹಿತರೆ, ಈಗ ಬೆಟ್ಟ ಹತ್ತೋದು. ಈಗ ಕೆರೆ ಕೆಳಗಡೆ ಆಯಿತು, ಮೇಲೆ ನಾವು ಕೆಳಗಡೆ ಕೆರೆ ಕಡೆಯಿಂದ ಅಕ್ಕನಾಗಮ್ಮನ ಬೆಟ್ಟಕ್ಕೆ ಮೇಲೆ ಹತ್ತುವಂಥ ಸ್ಥಳ. ಹಲೋ ಸ್ನೇಹಿತರೆ, ಈಗ ನಾವು ಅಕ್ಕನಾಗಮ್ಮನ ಗುಹೆಗೆ ಬಂದಿದ್ದೀವಿ. ಇದು ಅಕ್ಕನಾಗಮ್ಮನ ಮೂರ್ತಿಗಳು, ಇವೆರಡು ಮೂರ್ತಿಗಳು. ಇದು ಶಿವಲಿಂಗ. ಆ ನಂತರ ಇದು ಚನ್ನಬಸವಣ್ಣನ ಮೂರ್ತಿ ಕಾಣ್ತದಲ್ಲ ಸರ್, ಇದು ಕೂಡ ಶಿವಲಿಂಗ. ಆನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 3 ದ್ವಾರಗಳು ಬರ್ತವೆ. ಅಂದ್ರೆ ಅಕ್ಕನಾಗಮ್ಮನ ಗುಹೆಯಿಂದ 3 ಗುಹೆಗಳು ಹೋಗ್ತವೆ. ಒಂದು ಹೋರಿಮಠದ ಗುಡ್ಡಕ್ಕೆ, ಆನಂತರ ಒಂದು ಇದಕ್ಕೆ ನಾಗೋಡ್ ಗುಡ್ಡಕ್ಕೆ, ಇನ್ನೂ ಒಂದು ಇದಕ್ಕೆ ಅಂತ ಹೇಳ್ತಾರೆ ಸರ್, ರೇವಣ ಸಿದ್ದೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಇದಕ್ಕೆ ಹೋಗ್ತದ, ನಾಗೋಡ್ ಗುಡ್ಡಕ್ಕೆ, ಮುತ್ತಿಗೆ ಗುಡ್ಡ ಅಂತಾರಂತ್ರಿ, ಯಲಮಾಳಿಗೆ ಮುಖಾಂತರ. ನೋಡಿ ಸ್ನೇಹಿತರೆ, ಎಲ್ಲ ಬಾವಲಿಗಳು ಕಾಣ್ತಾ ಇದಾವ. ಬಟ್ ಎಲ್ಲರೂ ಹೇಳೋ ಪ್ರಕಾರ ಬಾವಲಿಗಳೇನು ಜನರಿಗೇನು ಮುತ್ಕೊಳ್ಳಲ್ಲ, ಅದನ್ನ ಆದಷ್ಟು ಮೇಲಿಂದಾನೇ ಹೋಗ್ತಾವ್ರಿ. ಮೇನ್ ಲೈಟ್ ಆನ್ ಮಾಡ್ಕೋಬೇಕು. ಬನ್ನಿ ಸ್ನೇಹಿತರೆ, ಸೆಲ್ಫಿ ತೊಗೊಂಡ್ರ, ಫೋಟೋ ತೊಗೊಂಡ್ರ, ಈ ಕಡೆ ಬರ್ರಿ. ಅಕ್ಕಮಾದೇವಿ, ಹೌದ್ರಿ, ಈ ಕಡೆ ಅಕ್ಕಮಾದೇವಿ. ಈ ಮೂರ್ತಿ ನೋಡ್ರಿ, ಚನ್ನಬಸವಣ್ಣ, ಸ್ವಲ್ಪ ಬೆಳಕು ಬಿಡಲ್ರಿ, ಚನ್ನಬಸವಣ್ಣನ ಮೂರ್ತಿ. ಹಾನ್ರಿ, ಬೆಳಕು ಕಾಣ್ತದಲ್ರಿ? ನೋಡಿ ಸ್ನೇಹಿತರೆ, ಅಕ್ಕನಾಗಮ್ಮನ ಮೂರ್ತಿಗಳು, ಮತ್ತು ಆಮೇಲೆ ಚನ್ನಬಸವಣ್ಣನ ಮೂರ್ತಿ, ಆನಂತರ ಅಲ್ಲಿ ಶಿವಲಿಂಗ. ಅಕ್ಕನಾಗಮ್ಮ ಅಂದ್ರೆ ನಮ್ಮ ಬಸವಣ್ಣವರ ಅಕ್ಕನವರು. ಆಮೇಲೆ ಇನ್ನೊಂದು ಹೋರಿಮಠ ಗುಡ್ಡ ಅಂತ ಹೇಳಿದ್ವಲ್ಲ ಸರ್, ಇನ್ನೊಂದು ವಿಶೇಷವಾದದ್ದು, ಇದರಿಂದ ನಿಮಗೂ ಕೂಡ ಖುಷಿ ಅನಿಸುತ್ತೆ. ಅಲ್ಲಿ ಏನಂದ್ರೆ, ಇಲ್ಲಿ ನಮ್ಮ ಹಿರಣ್ಣ ಬಿಕ್ನಾಳವರು ಸರ್ ಒಂದಿಷ್ಟು ಬುಕ್ಗಳು ಇಟ್ಟಿದಾರಂತೆ, ಶಿವಶರಣರ ಬುಕ್ಗಳು, ಹೋರಿಮಠದ ಗುಡ್ಡದಲ್ಲಿ. ಅಲ್ಲಿ ತಂಪಾದ ಪ್ರದೇಶ ಅಂತ, ವಿಶ್ರಾಂತಿ ತಾಣ ಅಷ್ಟಕ್ಕೆ ಸೀಮಿತ ಅಲ್ಲದೆ ಅಲ್ಲಿ ಪುಸ್ತಕ ಓದ್ತಾ ಇದಾರಂತ್ರಿ. ಅದನ್ನ ಗ್ರಂಥಾಲಯವಾಗಿ ಮಾರ್ಪಟ್ಟಿದಂತೆ. ಅದೊಂದು ಖುಷಿ ವಿಚಾರ. ಅಂದ್ರೆ ಎಲ್ಲರಿಗೂ ಒಂದ್ ಮಾಡಲಾಯ್ತು. ಯಾವುದು? ಹೋರಿಮಠ ಗುಡ್ಡದಲ್ಲಿ ಒಂದ್ ಸಣ್ಣ ಕಟ್ಟಡ ಇದಂತ್ರಿ, ಅದರಲ್ಲಿ ಗ್ರಂಥಾಲಯ ಆಗಿ ಮಾರ್ಪಟ್ಟಿದಂತೆ. ಇಲ್ಲಿಂದ ಸುಮಾರು 4 ರಿಂದ 10 ಕಿಲೋಮೀಟರ್ ಆಗ್ತದಂತ್ರಿ.
ಥ್ಯಾಂಕ್ ಯು ಸರ್. ಹೋಗೋಣ. ಓಕೆ.